ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಹೊಯ್ಸಳ ಜಾಬ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಎಕ್ಸಿಮ್ ಬ್ಯಾಂಕ್ ನೇಮಕಾತಿ 2025-28 ಮ್ಯಾನೇಜ್ಮೆಂಟ್ ಟ್ರೈನಿ ಮತ್ತು ಡೆಪ್ಯೂಟಿ ಮ್ಯಾನೇಜರ್ ಹುದ್ದೆಗಳನ್ನು ಈ ಒಂದು ಇಲಾಖೆಯಿಂದ ಬಿಟ್ಟಿದ್ದಾರೆ ಸ್ನೇಹಿತರೆ. ಈ ಒಂದು ಉದ್ಯೋಗದ ಸಂಕ್ಷಿಪ್ತ ನೋಟಿಫಿಕೇಶನ್ ಅಪ್ಡೇಟ್ಸ್ ಮತ್ತು ಈ ಒಂದು ಹುದ್ದೆಗೆ ಬೇಕಾದಂತಹ ಒಂದು ಎಜುಕೇಷನಲ್ ಕ್ವಾಲಿಫಿಕೇಷನ್ ಸಹ ನಾವು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋನ ಸ್ಕಿಪ್ ಮಾಡೋದು ಎಂಡ್ವರೆಗೆ ನೋಡಿ ಸ್ನೇಹಿತರೆ. ಇನ್ನು ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಸಹ ಕ್ಲಿಕ್ ಮಾಡಿ. ಮೊದಲನೇದಾಗಿ ಒಂದು ಉದ್ಯೋಗದ ಒಂದು ಹೆಸರು ನೋಡಬೇಕಾದ್ರೆ ಮ್ಯಾನೇಜ್ಮೆಂಟ್ ಟ್ರೈನಿ ಮತ್ತು ಡೆಪ್ಯೂಟಿ ಮ್ಯಾನೇಜರ್ ಹುದ್ದೆ ಅಂತೇಳಿ ತಿಳಿಸಿಕೊಟ್ಟಿದ್ದಾರೆ. ಹುದ್ದೆ ಹೆಸರು ನೋಡಬೇಕಾದ್ರೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತೇಳಿ ಕೊಟ್ಟಿದ್ದಾರೆ. ಎಕ್ಸಿಮ್ ಬ್ಯಾಂಕ್. ಒಟ್ಟು ಹುದ್ದೆಗಳು 28. ಉದ್ಯೋಗ ಸ್ಥಳ ನೋಡಬೇಕಾದ್ರೆ ಅಖಿಲ ಭಾರತ ಇದೆ. ಹುದ್ದೆ ಹೆಸರು ನೋಡಬೇಕಾದ್ರೆ ಮ್ಯಾನೇಜ್ಮೆಂಟ್ ಟ್ರೈನಿ ಮತ್ತು ಡೆಪ್ಯೂಟಿ ಮ್ಯಾನೇಜರ್ ಅಂತೇಳಿ ತಿಳಿಸಿಕೊಟ್ಟಿದ್ದಾರೆ. ಈ ಒಂದು ಉದ್ಯೋಗದ ಒಂದು ನೋಟಿಫಿಕೇಶನ್ ಮತ್ತು ಉದ್ಯೋಗದ ಒಂದು ಸಂಬಳ ನೋಡಬೇಕಾದ್ರೆ 48,480ರಿಂದ 1,05,280 ಒಂದು ಪ್ರತಿ ತಿಂಗಳ ಮಂತ್ಲಿ ಸ್ಯಾಲ್ರಿ ಕೊಟ್ಟಿದ್ದಾರೆ. ಒಂದು ಒಳ್ಳೆ ಸ್ಯಾಲ್ರಿ ಅಂತಲೇ ಹೇಳಬಹುದು. ಈ ಒಂದು ಉದ್ಯೋಗದ ಒಂದು ಅರ್ಹತೆ ಅಂತಂದರೆ ಎಜುಕೇಷನಲ್ ಕ್ವಾಲಿಫಿಕೇಷನ್ ನೋಡಬೇಕಾದ್ರೆ ಮೊದಲನೇದಾಗಿ ಮ್ಯಾನೇಜ್ಮೆಂಟ್ ಟ್ರೈನಿಗೆ ನೋಡಬೇಕಾದ್ರೆ LLB BE ಅಥವಾ BTech ಪದವಿ, MCA ಸ್ನಾತಕೋತ್ತರ ಪದವಿ ಮತ್ತು ಸ್ನಾತಕೋತ್ತರ ಪದವಿ ಅಂತೇಳಿ ನೀಡಿದ್ದಾರೆ. ಉಪವ್ಯವಸ್ಥಾಪಕ ನೋಡಬೇಕಾದ್ರೆ DM, ಮುಖ್ಯ ವ್ಯವಸ್ಥಾಪಕ CMಗೆ ನೋಡಬೇಕಾದ್ರೆ LLB ಮತ್ತು ಪದವಿ MBA ಮುಗಿಸಿರಬೇಕು. ಅದೇ ರೀತಿಯಾಗಿ ಒಂದು ಉದ್ಯೋಗದ ವಿವರಗಳು ಮತ್ತು ವಯಸ್ಸಿನ ಮಿತಿ ಏಜ್ ರಿಲ್ಯಾಕ್ಸೇಷನ್ ನೋಡಬೇಕಾದ್ರೆ ಮೊದಲನೇದಾಗಿ ನಿರ್ವಹಣಾ ತರಬೇತಿ MTಗೆ ಒಟ್ಟು 22. ಈ ಒಂದು ಉದ್ಯೋಗ ವಯಸ್ಸಿನ ಮಿತಿ ನೋಡಬೇಕಾದ್ರೆ 28 ಅಂತೇಳಿ ನೀಡಿದ್ದಾರೆ. ಉಪವ್ಯವಸ್ಥಾಪಕಕ್ಕೆ 5, ಉದ್ಯೋಗದ ಒಂದು ಏಜ್ ರಿಲ್ಯಾಕ್ಸೇಷನ್ ನೋಡಬೇಕಾದ್ರೆ 30, ಮುಖ್ಯ ವ್ಯವಸ್ಥಾಪಕಕ್ಕೆ 1 ಏಜ್ ರಿಲ್ಯಾಕ್ಸೇಷನ್ 40 ಅಂತೇಳಿ ನೀಡಿದ್ದಾರೆ. ಈ ಒಂದು ಉದ್ಯೋಗದ ಒಂದು ವಯೋಮಿತಿ ಸಡಿಲಿಕೆ ನೋಡಬೇಕಾದ್ರೆ OBC ಅಭ್ಯರ್ಥಿಗಳಿಗೆ 3 ವರ್ಷ, SC ST ಅಭ್ಯರ್ಥಿಗಳಿಗೆ 5 ವರ್ಷ ಅಂತೇಳಿ ನೀಡಿದ್ದಾರೆ. PWBD ಅಭ್ಯರ್ಥಿಗಳಿಗೆ 10 ವರ್ಷಗಳಂತೇಳಿ ನೀಡಿದ್ದಾರೆ. ಅದೇ ರೀತಿಯಾಗಿ ಉದ್ಯೋಗದ ಒಂದು ಅಪ್ಲಿಕೇಶನ್ ಫೀ ನೋಡಬೇಕಾದ್ರೆ SC ST PWD ಮತ್ತು EWS ಮಹಿಳಾ ಅಭ್ಯರ್ಥಿಗಳಿಗೆ 100 ರೂಪಾಯಿ ಅಂತೇಳಿ ನೀಡಿದ್ದಾರೆ. ಸಾಮಾನ್ಯ ಮತ್ತು OBC ಅಭ್ಯರ್ಥಿಗಳಿಗೆ 600 ರೂಪಾಯಿ ಒಂದು ಅಪ್ಲಿಕೇಶನ್ ಫೀ ಇದೆ. ಪಾವತಿ ವಿಧಾನ ನೋಡಬೇಕಾದ್ರೆ ಆನ್ಲೈನ್. ಈ ಒಂದು ಹುದ್ದೆಗೆ ನೀವು ಯಾವುದೇ ಥರಂಥ ಆಫ್ಲೈನ್ ಮೂಲಕ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸುವಂತಿಲ್ಲ. ಕೇವಲ ಒಂದು ಆನ್ಲೈನ್ ಮುಖಾಂತರ ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಅವರು ಕೊಟ್ಟಿರ್ತಕ್ಕಂಥ ಒಂದು ವೆಬ್ಸೈಟ್ನ ಲಿಂಕ್ ಇದೆ. ಆ ವೆಬ್ಸೈಟ್ನ ಲಿಂಕನ್ನು ಸಹ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಿಟ್ಟಿರ್ತೇನೆ. ಅಲ್ಲಿಂದ ನೇರವಾಗಿ ಉದ್ಯೋಗದ ಸಂಕ್ಷಿಪ್ತ ನೋಟಿಫಿಕೇಶನ್ ಮತ್ತು ಉದ್ಯೋಗ ಬೇಕಾದಂಥ ಒಂದು ಡೀಟೇಲ್ಸ್ ಸಹ ಮತ್ತು ಮಾಹಿತಿಯನ್ನು ಪಡೆದುಕೊಂಡು ಉದ್ಯೋಗಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು ಉದ್ಯೋಗದ ಆಯ್ಕೆ ಪ್ರಕ್ರಿಯೆ ನೋಡಬೇಕಾದ್ರೆ ಸೆಲೆಕ್ಷನ್ ಪ್ರೋಸೆಸ್ ಇದೆ. ಒಂದು ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಅಂದರೆ ಇಂಟರ್ವ್ಯೂ ಇರುತ್ತೆ. ಲಿಖಿತ ಪರೀಕ್ಷೆಯಲ್ಲಿ ನೀವು ಪಾಸ್ ಆದರೆ ನೇರವಾಗಿ ಒಂದು ಸಂದರ್ಶನ ಇಂಟರ್ವ್ಯೂ ಇರುತ್ತೆ. ಅದರಲ್ಲಿ ಸಹ ಪಾಸ್ ಆದರೆ ಒಂದು ಉದ್ಯೋಗ ನೀವು ಎಲಿಜಿಬಲ್ ಆಗಬಹುದು. ಇವನು ಉದ್ಯೋಗದ ಒಂದು ಮಂತ್ಲಿ ಸ್ಯಾಲರಿ ನೋಡಬೇಕಾದ್ರೆ ನಿರ್ವಹಣಾ ತರಬೇತಿಗೆ 65,000, ಉಪವ್ಯವಸ್ಥಾಪಕರಿಗೆ 48,480ರಿಂದ 85,920, ಮುಖ್ಯ ವ್ಯವಸ್ಥಾಪಕರಿಗೆ ನೋಡಬೇಕಾದ್ರೆ 85,920ರಿಂದ 1,05,280 ಅಂತೇಳಿ ನೀಡಿದ್ದಾರೆ. ಈ ಒಂದು ಉದ್ಯೋಗದ ಪ್ರಮುಖ ದಿನಾಂಕಗಳು ನೋಡಬೇಕಾದ್ರೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವಂಥ ದಿನಾಂಕ 22/3/2025ರಿಂದ ಕೊನೆಯ ದಿನಾಂಕ ನೋಡಬೇಕಾದ್ರೆ ಸ್ನೇಹಿತರೆ ಏಪ್ರಿಲ್ 25, 2025ವರೆಗೆ ಒಂದು ವಿಸ್ತರಿಸಲಾಗಿದೆ ಅಂತೇಳಿ ನೀಡಿದ್ದಾರೆ. ಈ ಒಂದು ಉದ್ಯೋಗದ ಲಿಖಿತ ಪರೀಕ್ಷೆ ತಾತ್ಕಾಲಿಕ ದಿನಾಂಕ ನೋಡಬೇಕಾದ್ರೆ ಮೇ 2025 ಅಂತೇಳಿ ನೀಡಿದ್ದಾರೆ. ಇದು ಒಂದು ಸುವರ್ಣಾವಕಾಶ ಅಂತಲೇ ಹೇಳಬಹುದು ಸ್ನೇಹಿತರೆ. ನೀವು ಮತ್ತು ನಿಮ್ಮ ಸ್ನೇಹಿತರನ್ನು ಸಹ ಈ ಒಂದು ವಿಡಿಯೋನ ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಈ ಒಂದು ಉದ್ಯೋಗದ ಮಾಹಿತಿ ನೀವು ಸಂಪೂರ್ಣವಾಗಿ ಅರ್ಥವಾಗಿದೆ ಅನಿಸುತ್ತೆ. ಅರ್ಥವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಾನು ಮತ್ತೊಂದು ವಿಡಿಯೋನಿಗೆ ಜಾಬ್ ನೋಟಿಫಿಕೇಶನ್ ಮತ್ತು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.